ಎಲ್ಲರಿಗೂ ನಮಸ್ಕಾರ. ಈ ದಿನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ, ಅದರ ಅಡಿಯಲ್ಲಿ ಬರುವಂಥ ಕೃಷಿ ಮಹಾವಿದ್ಯಾಲಯ ಹಾಸನ ವತಿಯಿಂದ ಒಂದು ದಿನದ ವ್ಯಕ್ತಿತ್ವ ವಿಕಸನ ಅಥವಾ ಅದರ ಒಂದು ಭಾಗವಾಗಿ ಔಟ್ ಆಫ್ ಫೇಸರ್ ಇಂಟ್ರೂ ಅನ್ನೋ ಒಂದು ನಮ್ಮ ಪ್ಲೇಸ್ಮೆಂಟ್ಸಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ ವತಿಯಿಂದ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿನಮ್ರವಾಗಿ ವಿನಂತಿ ಮಾಡಿಕೊಂಡಾಗ ನಮ್ಮ ಫಾರೆಸ್ಟ್ರಿ ಕಾಲೇಜ್ ಬನ್ನಪೇಟೆಯ ಶ್ರೀಯುತ ಮಣಿಕಂಠ ಸರ್ ಅವರು ಅಸಿಸ್ಟೆಂಟ್ ರಿಜಿಸ್ಟ್ರರ್ ಅವರು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಬಹಳ ಉಲ್ಲಾಸವಾಗಿ ನಮ್ಮ ಸ್ಟೂಡೆಂಟಿಗೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಈ ದಿನ ನಮ್ಮ ಕಾಲೇಜಿಗೆ ಬಂದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವೇದಿಕೆ ಇರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇವೆ. ಹಾಗೆ ನಮ್ಮ ಮಹಾವಿದ್ಯಾಲಯದ ಡೀನ್ ಅಂತ ಡಾಕ್ಟರ್ ಮುನಿಸ್ವಾಮಿಗೌಡ ಸರ್ ಅವರು ಸಹ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ. ಆಹಾರ ತಂತ್ರಜ್ಞಾನದ ಮುಖ್ಯಸ್ಥರಾದ ಡಾಕ್ಟರ್ ವಿಶ್ವನಾಥ್ ಅಂಗಡಿ ಸರ್ ಅವರು ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಹಾಗೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನದ ಅಸೋಸಿಯೇಟ್ ಕೋಆರ್ಡಿನೇಟರ್ ಅಂತ ಡಾಕ್ಟರ್ ಶಶಿಕಿರಣ್ ಅವರು ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇವೆ. ನಮ್ಮ ಕಾಲೇಜಿನ ಸಹೋದ್ಯೋಗಿಗಳಾದ ಡಾಕ್ಟರ್ ಶಶಿಕುಮಾರ್ ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಇನ್ನೊಬ್ಬ ಸಹೋದ್ಯೋಗಿಯಾದಂಥ ಡಾಕ್ಟರ್ ವೇಣು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಒಂದು ಪ್ಲೇಸ್ಮೆಂಟ್ ಸೆಲ್ಲಿನ ಕೋಆರ್ಡಿನೇಟರ್ ಆದಂಥ ನಾನು ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಅಥವಾ ಕಂಪ್ನಿಗಳ ಇಂಟರ್ವ್ಯೂ ಕರೆದಾಗ ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸಲ್ಲಿ ನಾಲೆಡ್ಜ್ ಇದೆ, ತುಂಬ ಜ್ಞಾನಾರ್ಜನೆ ಇದೆ, ಎಲ್ಲ ಒಂದು ಟೆಕ್ನೋಕ್ರಾಟ್ಸ್ ಥರ ಎಲ್ಲ ಕಲ್ತಿದ್ದಾರೆ. ಆದರೆ ಇಂಟರ್ವ್ಯೂ ಬಂದಾಗ ಫೇಸ್ ಮಾಡೋದು ಗೊತ್ತಿಲ್ಲ, ಹೇಗೆ ಕಮ್ಯುನಿಕೇಷನ್ ಅಥವಾ ವ್ಯಾಕ್ಯಾಬ್ಯುಲರಿ ಇರಬೇಕು ಅಂತ ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಮ್ಮ ಡೀನ್ ಸರ್ ಹತ್ರ ಮಾತಾಡಿದಾಗ ಯಾಕೆ ಎಕ್ಸ್ಪರ್ಟ್ ಆಗಿರುವಂಥ ಅನೇಕ ಕಾರ್ಯಕ್ರಮಗಳು ಮಾಡಿದಂಥ ನಮ್ಮ ಮಣಿಕಂಠ ಸರ್ ಅವರು ನಮ್ಮ ಈ ಮಹಾವಿದ್ಯಾಲಯದಲ್ಲೇ ಕಾರ್ಯನಿರ್ವಹಿಸಿದ್ರು. ತದನಂತರ ಬೇರೆ ಬೇರೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಯಾಕೆ ಅವ್ರನ್ನ ಕರೆಸಬಾರ್ದು, ಒಂದು ನಮ್ಮ ಊರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮನ ಮಾಡಬಾರ್ದು ಅಂತಂದರೆ ನಮ್ಮ ಡೀನ್ ಸರ್ ಇಲ್ಲ ಕರೆಸಿ ಅವರು ಒಳ್ಳೆ ಎಕ್ಸ್ಪರ್ಟ್ ಇದ್ದಾರೆ, ಅನೇಕ ಕಾರ್ಯಕ್ರಮಗಳ ಮಾಡಿದರೆ ಆ ನಿಟ್ಟಿನಲ್ಲಿ ಅವ್ರು ಕರೆಸಿ ಒಂದು ಎಕ್ಸ್ಪರ್ಟ್ ಆಗಿ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ ತುಂಬೋದು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಇವತ್ತು ಮಣಿಕಂಠ ಸರ್ ಅವ್ರನ್ನ ಈ ಒಂದು ಕಾರ್ಯಕ್ರಮ ಮಾಡಲು ನೆರವೇರಿಸಿಕೊಳ್ಳಲು ಕರೆದಿದ್ದು ನಮ್ಮ ಕಾಲೇಜು ವತಿಯಿಂದ ಮತ್ತೊಮ್ಮೆ ನಾನು ನಿಮಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಒಪ್ಪಿಸ್ತೇನೆ ಸರ್ ಬಂದಿರೋದಕ್ಕೆ. ಆ ನಿಟ್ಟಿನಲ್ಲಿ ಈ ದಿನದ ಒಂದು ಔಟ್ ಆಫ್ ಫೇಸರ್ ಇಂಟ್ರೂ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಾವಿದ್ಯಾಲಯದ ಡೀನ್ ಆದಂಥ ಡಾಕ್ಟರ್ ಮುನಿಸ್ವಾಮಿಗೌಡ ಸರ್ ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಸೊ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸೊ ಇವತ್ತಿನ ದಿವಸ ಡಾಕ್ಟರ್ ಶಂಕರ್ ಅವರು ಪ್ಲೇಸ್ಮೆಂಟ್ ಸೆಲ್ ಕೋಆರ್ಡಿನೇಟರ್ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಒಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸೊ ಈ ವಿಚಾರದ ಬಗ್ಗೆ ತಿಳಿತಕ್ಕಂಥ ಮಣಿಕಂಠರವರು 2009ರಲ್ಲಿ ನಾನು ಇಲ್ಲಿ ಬಂದೆ. ಮಣಿಕಂಠ ನನಗಿಂತ ಮುಂಚೆ ಇಲ್ಲಿ ಒಬ್ಬ ಟೆಂಪ್ರರಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಆಗ ಅವಾಗಲಿಂದ ನೋಡ್ತಾ ಇದ್ದೆ, ತುಂಬ ಹಾರ್ಡ್ ವರ್ಕರ್ ಅವರು. ನೋಡಿ, ಇವತ್ತು ಒಬ್ಬ ಟೆಂಪ್ರರಿ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದಂಥ ವ್ಯಕ್ತಿ ಇವತ್ತು ಅವರು ಡಿಗ್ರಿ ನಂತರ MA ಮಾಡಿಕೊಂಡು ಮತ್ತು ಬೇರೆ ಬೇರೆ ವ್ಯಕ್ತಿತ್ವ ವಿಕಾಸದ ಬಗ್ಗೆ ಟ್ರೈನಿಂಗ್ ತಗೊಂಡು ಮತ್ತು ಲಾ ಮಾಡ್ಕೊಂಡಿದ್ದಾರೆ. ಇವತ್ತು ಅಸಿಸ್ಟೆಂಟ್ ರಿಲೀಸ್ ಆಗಿದ್ದಾರೆ. ಅಂದರೆ ಮನುಷ್ಯನಿಗೆ ಬದ್ಧತೆ ಇದ್ದರೆ, ನಮ್ಮ ಮೇಲೆ, ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇದ್ದರೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂಥ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. ಯಾರು ಮೇಲೂ ಅಲ್ಲ, ಯಾರು ಕೇಳಲ್ಲ, ಪ್ರತಿಯೊಬ್ಬರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಅದು ಸೂಕ್ತವಾಗಿರುತ್ತೆ. ನಮ್ಗೆ ಗೊತ್ತಾಗೋದಿಲ್ಲ. ಆ ಸೂಕ್ತವಾಗಿರ್ತಕ್ಕಂಥ ಶಕ್ತಿಗೆ ಇದು ನಮ್ಮ ಇದಕ್ಕೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಸೊ ಪ್ರೋತ್ಸಾಹ ಕೊಡಬೇಕಾದ್ರೆ ಇಂಥ ಉತ್ತಮ ಕಾರ್ಯಗಳಲ್ಲಿ ನೀವು ಟ್ರೈನಿಂಗ್ ಹೋಗಬೇಕು. ಅದು ಔಟ್ ಆಫ್ ಇರ್ತಕ್ಕಂಥ ಬಹಳ ಮುಖ್ಯ. ಯಾಕಂದರೆ ಈಗ ನೀವು ಡಿಗ್ರಿ ಮುಗಿಸ್ಕೊಂಡು ನೀವು ಎಷ್ಟೇ ವಿದ್ಯಾವಂತರಾದರೂ ಸಹ, ನೀವು ಎಷ್ಟೇ ಜ್ಞಾನಿದ್ದರೂ ಸಹ, ನಾವು ಒಂದು ಇಂಟರ್ವ್ಯೂ ಹೋದಾಗ ಹೇಗೆ ನಾವು ಒಳಗಡೆ ಹೋಗಬೇಕು, ಯಾವ ಥರ ಕುಂತ್ಕೊಬೇಕು, ಅವ್ರ ಪ್ರಶ್ನೆಗಳಿಗೆ ಯಾವ ಥರ ಉತ್ತರ ಕೊಡಬೇಕು, ಮತ್ತು ಎದ್ದು ಈ ದಿನದ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ವಿವರವಾಗಿ ವಿಸ್ತರಿಸಿದಂಥ ಡಾಕ್ಟರ್ ಮುನಿಸ್ವಾಮಿಗೌಡ ಸರ್ ಅವರಿಗೆ ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಮುಂದುವರೆದ ಭಾಗ ಈ ವೇದಿಕೆಗೆ ವಂದನಾರ್ಪಣೆಯನ್ನು ಸಲ್ಲಿಸುವಂಥ ಭಾಗವಾಗಿರುತ್ತೆ. ಮುಂದುವರೆದು ನಮ್ಮ ಇವತ್ತಿನ ಎಕ್ಸ್ಪರ್ಟ್ ಆದಂಥ ಮಣಿಕಂಠ ಸರ್ ತಗೊಳ್ತಾರೆ. ಆ ನಿಟ್ಟಿನಲ್ಲಿ ಈ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಸಹ ವಂದನಾರ್ಪಣೆ ಅರ್ಪಿಸಬೇಕಂತ ಹೇಳಿ ಡಾಕ್ಟರ್ ಶಶಿಕಿರಣ್ ಅವರನ್ನ ಕೇಳ್ಕೊಳ್ತೇನೆ.
ಇದಕ್ಕಿಂತ ಮೊದಲು ನಾನೊಂದೆರಡು ಮಾತಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಸೆಷನ್ ಸ್ಟಾರ್ಟ್. ಹೌದಾ? ಹಾಂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೇದಿಕೆ ಮೇಲಿರುವಂತಹ ನಮ್ಮ ಈ ಮಹಾವಿದ್ಯಾಲಯದ ಡೀನ್ರವರಾದಂತಹ ಡಾಕ್ಟರ್ ಮುನ್ಸಮ್ಮಗೌಡ್ರೆ, ಈ ಫುಡ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದಂತಹ ವಿಶ್ವನಾಥ್ ಸರ್ ಅವರೇ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಂತಹ ಮತ್ತು ಈ ಪ್ಲೇಸ್ಮೆಂಟ್ಸಲ್ಲಿನ ಕೋಆರ್ಡಿನೇಟರ್ ಆದಂತಹ ನಮ್ಮ ಶಂಕರ್ ಸರ್ ಅವರೇ, ADSW ನಮ್ಮ ಶಶಿಕಾಂತ್ ಸರ್ ಅವರೇ, ಈ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಆಹ್ವಾನಿತರೆ ಮತ್ತು ನಮ್ಮೆಲ್ಲ ಸ್ಟಾಫ್ ಏನು ಭಾಗವಹಿಸಿದ ಎಲ್ಲರಿಗೂ ಶುಭವನ್ನು ಕೋರ್ತಾರೆ. ಆತ್ಮೀಯರೇ, ಇವತ್ತು ಈಗ ಆಲ್ರೆಡಿ ನಮ್ಮ ಸರ್ ಹೇಳಿದರು, ಒಬ್ಬ ವ್ಯಕ್ತಿ, ನಾನು ಏನು ಹೇಳ್ತೀನಿ ಅಂತಂದರೆ, ನಾವು ಏನು ಅಂದುಕೊಳ್ಳುತ್ತೇವೋ ನಾವು ಅದೇ ಆಗುತ್ತೇವೆ. ನಾವು ಏನು ಅಂದುಕೊಳ್ಳುತ್ತೇವೋ ನಾವು ಅದೇ ಆಗುತ್ತೇವೆ. ಹಾಗಾಗಿ ನಾವು ದುರ್ಬಲರು ಅಂತ ಅಂದ್ಕೊಂಡ್ರೆ ನಾವು ದುರ್ಬಲರೇ ಆಗಿದ್ದೀವಿ. ನಾವು ಬಲಶಾಲಿಗಳು ಅಂತಂದರೆ ನಾವು ಬಲಶಾಲಿಗಳೇ ಆಗುತ್ತೇವೆ. ಇದು ಸ್ವಾಮಿ ವಿವೇಕಾನಂದರವರು ಹೇಳಿರೋದು ಒಂದು ಮಾತು. ಇನ್ನೊಂದು, ಯಶಸ್ಸು ಅಂತಂದರೆ ಕಂಡ ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಅಂತಂದರೆ ಕಂಡ ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಅಂತಂದರೆ ಸೃಜನಶೀಲ ವ್ಯಕ್ತಿತ್ವ ಇರುವ, ಆತ್ಮವಿಶ್ವಾಸ ಇರುವ, ದೃಢ ನಂಬಿಕೆ ಇರುವ, ಶಕ್ತಿಯುತವಾದಂಥ ವ್ಯಕ್ತಿಗಳಲ್ಲಿ ಬೆಳೆಯುವ ಮಂದಾರ ಪುಷ್ಪವೇ ಯಶಸ್ಸು. ಗೊತ್ತಾಗ್ತಿದೆಯಾ? ಯಾರು ಆಸಕ್ತಿ ಇರುತ್ತೋ, ಯಾರಲ್ಲಿ ಟ್ಯಾಲೆಂಟ್ ಇರುತ್ತೋ ಅವರಲ್ಲಿ ಬೆಳೆಯುವುದೇ ಯಶಸ್ಸು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಯಾವ ಪುಸ್ತಕವನ್ನು ಚೆನ್ನಾಗಿ ಓದ್ತಾರೋ ಅವರು ಪ್ರಬುದ್ಧರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಅವರು ಈ ಸಮಾಜಕ್ಕೆ ಉತ್ತಮವಾದ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ಧರ್ಮಂ ಶರಣಂ ಗಚ್ಚಾಮಿ ಅಂತಂದರೆ ಯಾರು ಧರ್ಮಗ್ರಂಥಗಳು ಅಂದರೆ, ನೀವು ಭಗವದ್ಗೀತೆಯನ್ನು ನೋಡಿರ್ಬೋದು, ಕುರಾನ್ ನೋಡಿರ್ಬೋದು, ಬೈಬಲ್ ಇರ್ಬೋದು, ಸಾವಿರಾರು ವರ್ಷಗಳಾಗಿದೆ. ಆದರೂ ಕೂಡ ಇವತ್ತು ಯಾಕೆ ಪ್ರಸ್ತುತವಾಗಿದೆ? ಅದರ ಸತ್ಯದಿಂದ ಕೂಡಿದೆ. ಇನ್ನೊಂದು ಸಂಘಂ ಶರಣಂ ಗಚ್ಚಾಮಿ ಅಂತ. ನಾವು ಈ ಸ್ಟೂಡೆಂಟ್ಗಳು ನೀವು ಏನಿದ್ದೀರೋ, ನೀವು ಒಳ್ಳೆಯವರ ಸಂಘವನ್ನು ಯಾವತ್ತು ಸೇರ್ತೀರೋ ಆವಾಗ ನೀವು ಏನಾದರೂ ಯಶಸ್ಸಾಗ್ತೀರಿ, ಸಕ್ಸಸ್ ಆಗ್ತೀರಿ. ಹಾಗಾಗಿ ಈ 4 ವರ್ಷದ ಡಿಗ್ರಿಗಳಲ್ಲಿ ನೀವು ಹೇಗೆ ಇರ್ತೀರಾ, ಯಾವ ರೀತಿ ನೀವು ಈ ಸಂಸ್ಥೆಯಲ್ಲಿ ನೀವು ತೊಡಗಿಸ್ಕೊಳ್ತೀರಾ, ಅವಾಗ ನೀವು ಏನಾದರೂ ಆಗ್ತೀರಿ. ನಾನು ಯಾಕೆ ಇವರು ವೋಟ್ ಆಫ್ ಥ್ಯಾಂಕ್ಸ್ ಇದನ್ನ ಸೆಷನ್ ಸ್ಟಾರ್ಟ್ ಮಾಡೋದ್ರಿಂದ ಮೊದಲು ನನ್ನ ಮೇಲೆ ನಿಮ್ಮೊಂದು ಇನ್ಸ್ಪೈರ್ ಬರ್ಬೇಕಲ್ವ, ಹೌದಲ್ವಾ? ಹಾಗಾಗಿ ಮಾತಾಡ್ತಿರುವಂಥದ್ದು. ಇನ್ನೊಂದು ನಾನು ಹೇಳಬೇಕು ಅಂತಂದರೆ, ಈ ಕಾಲೇಜಲ್ಲಿ ನಾನು 2006ರಿಂದ 10ರವರೆಗೆ ಇದ್ದೆ. ಮುನ್ಸಮ್ಮಗೌಡರು ಸರ್ ಲ್ಯಾಬಲ್ಲೇ ನಾನು ಕೆಲಸ ಮಾಡ್ತಿದ್ದು, ಲ್ಯಾಬ್ ಅಸಿಸ್ಟೆಂಟಾಗಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿದ್ದು. ಇವತ್ತು ಹೇಗೆ ನಾನು ಬದಲಾವಣೆ ಆಗಿದ್ದೀನಿ? 10 ವರ್ಷದೊಳಗಡೆ ಬದಲಾವಣೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಯಾಕೆ ರೂಪುಗೊಳ್ತು ಅಂತಂದರೆ, ಈಗ ಆಲ್ರೆಡಿ ಅವ್ರು ಹೇಳಿದರೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಈ 15ನೇ ತಾರೀಕು ಜುಲೈ 15ಗೆ ಫಾರೆಸ್ಟ್ರಿ ಕಾಲೇಜಿಗೆ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಮುನ್ಸಮ್ಮಗೌಡರು ಮತ್ತು ನಮ್ಮ ಶಂಕರ್ ಸರ್, ಶಶಿಕಾಂತ್ ಸರ್ 3 ತಿಂಗಳು ಕೂಡ ಅಲ್ಲಿ ಬಂದಿದ್ರು. ಈ ರೀತಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಶಂಕರ್ ಸರ್ ನಮ್ಮ ಮೊದಲಿಂದಲೂ ಪರಿಚಯ. ನಾವು PhDಗೆ ಕೆಲವು ಟೈಮ್ ಅವರ ಸಲಹೆ ತಗೊಳ್ತಿದ್ದೆ. PhD ಮಾಡೋ ಸಂದರ್ಭ ಸರ್ ನನ್ನ ಸ್ವಲ್ಪ ಏನು ಬೇಕು ಅಂದಾಗ ಅವರು ಎಕ್ಸ್ಟೆನ್ಷನ್ ಎಲ್ಲ ಆಗಿರೋದ್ರಿಂದ ನಮ್ಗೆ ಹೆಲ್ಪ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಕೇಳಿದಾಗ, ಸರ್ ನಿಮ್ಮದು ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಕೆಲವೊಂದಷ್ಟು ವೀಡಿಯೋಗಳು ನೋಡಿದ್ದು, ಒಂದು ಮೋಟಿವೇಶನ್ ಆಗಿ ಹುಡುಗರ ಕೈ ಮಾತಾಡಬೇಡಿ ಸರ್, ಅದೊಂದು ಇನ್ಸ್ಪೈರ್ ಆಗಲಿ ಅಂತಂದ್ರು. ಅದಕ್ಕೆ ನಾನು ಅಂದೆ, ಮೋಟಿವೇಶನ್ ಆಗಿ ಬೇಡ ಸರ್, ಅವ್ರು ಕೇಳ್ತಾರೆ, ಇನ್ಸ್ಪೈರ್ ಆಗ್ತಾರೆ, ಸೂಪರಾಗಿ ಮಾತಾಡಿದ್ರು ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ, ಅದು ಮರ್ತು ಬಿಡ್ತಾರೆ. ಬೇಡ ಸರ್, ಒಂದು ಫೈನಲ್ ಇಯರ್ಸ್ ಔಟ್ಪುಟ್ ಆಗ್ತಾರಲ್ಲ, 3 ಬ್ಯಾಚ್ ಇದೆ ಅಲ್ಲಿ, ಅಂದರೆ 12 ಬ್ಯಾಚ್ಗಳಿದೆ. 12 ಬ್ಯಾಚ್ಗಳಲ್ಲಿ ಫೈನಲ್ ಇಯರ್ಸ್ ಏನು ಔಟ್ಪುಟ್ ಆಗ್ತಾರೋ ಅವ್ರಿಗೆ ಅವ್ರದ್ದು ಫೇಸ್ ಏನು ಇಂಟರ್ವ್ಯೂ ಇದು ಮಾಡೋಣ ಸರ್, ಅವ್ರ ಎಫೆಕ್ಟ್ ಉಳಿಸ್ಕೊಳ್ಳಿ, ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿರೋದು ಅಂತಂದರೆ, ಈ ಮಹಾವಿದ್ಯಾಲಯ ಸೇವೆ ಬಗ್ಗೆ ಹೇಳಿದೆ. ಮತ್ತೆ 12 ಬ್ಯಾಚ್ಗಳಿಗೂ ನಾನು ಯಾರು ಅಂತ ಗೊತ್ತು. 2010ರವರೆಗೆ ಪ್ರತಿಯೊಂದು ಹುಡುಗರು ನಾನು ಗೊತ್ತಿದ್ದೆ. ಮುನ್ಸಮ್ಮಗೌಡರು ಕೇಳಿ, ಯಾಕೆ ಅಂತಂದರೆ ಡೆಡಿಕೇಶನ್, ಹಾರ್ಡ್ ವರ್ಕಿಂಗ್. ಬೆಳಿಗ್ಗೆ ಎದ್ದಿದ್ದು ನಾನು ನನ್ನ ಶೂ ಸೌಂಡ್ ಕೇಳಿದ ಮೇಲೆ ಹುಡುಗ ಎದ್ದಿರೋದು. ಅಂದರೆ 10 ರೌಂಡ್ ಓಡ್ತಿದ್ವಿ, ಟ್ರ್ಯಾಕ್ ಇದೆ ಹಿಂದ್ಗಡೆ, 10 ರೌಂಡ್ ಓಡ್ತಿದ್ವಿ. ಇದು ಈ ರೀತಿ ಓಡ್ತಿದ್ದು. ಮತ್ತೆ ಕ್ರೀಡೆಯಲ್ಲಿ ನಾವು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಇದನ್ನೆಲ್ಲ ಮಾಡ್ತಿದ್ದು. ಕರ್ನಾಟಕ ಸ್ಟೇಟ್ ಭಾಗವಸ್ತು ಮತ್ತು ದಸರಾ ಇದೆಲ್ಲ ಮಾಡ್ತಿದ್ದು. ಆ ಸಮಯದಲ್ಲಿ ನಾನು ಯಾರು ಅಂತ ಐಡೆಂಟಿಫೈ ಆಗ್ತಿದ್ದೆ. 3 ವರ್ಷ ಈ ರೀತಿ ಹಾರ್ಡ್ ವರ್ಕ್ ಮಾಡ್ತಿದ್ದು. ಎರಡನೇದಾಗಿ ಆ 3 ವರ್ಷದಲ್ಲಿ ಡಾಕ್ಟರ್ ಸರ್ ನಮ್ಮ HOD ಆಗಿದ್ರು, ಇವರು ನಮ್ಮ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ರು, BS ಬಸವರಾಜ್ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು.
ಆ ಸಂದರ್ಭದಲ್ಲಿ ನಾನು ಸುಮಾರು ಇವಷ್ಟು ಸಾಕಷ್ಟು ಟೀಮ್ ಕಡೆಯಿಂದ ಒಂದು ಪ್ರೆಸೆಂಟ್ ಟೀಮ್ ಕಡೆಯಿಂದ ಕೆಲವೊಂದಷ್ಟು ಆಕ್ಟಿವಿಟೀಸ್ಗಳನ್ನು ಕಲ್ತಾಗಿ ನೇರವಾಗಿ ಮಾತಾಡಲಿಕ್ಕೆ ಈ ರೀತಿಯ ಒಂದು ಅವಕಾಶ ಆಗಿದೆ. ಇನ್ನೊಂದು ಕೇಶವಮೂರ್ತಿ ಪಿಳ್ಳೆ ಇದ್ದಾರೆ. ನಾನು ಕೇಶವಮೂರ್ತಿ ರಾಜಶೇಖರ್ ತುಂಬಾ ಕ್ಲೋಸ್ ಇಲ್ಲಿ ಒಟ್ಟಿಗಿದ್ದಾಗ ಶಂಕರ್ ಸರ್. ಆ ಸಂದರ್ಭದಲ್ಲಿ ನಾನು ಈ ಹಾಸನಿಗೆ ಹೋಗ್ತಿದ್ದು, ಕೆಲವು ಟೈಮ್ ಹೋಗ್ತಿದ್ದಾಗ ನೋಡಿ ಇದು 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 ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು ನಿಮ್ಗೆ ಗೊತ್ತಾಗಬೇಕು ಅನ್ನೋಸ್ಕರ ಹೇಳ್ತೀನಿ. ಅವರು ನಾನು ಮತ್ತೆ ರಾಜಶೇಖರ್ ಹೋಗ್ತಿದ್ದು. ಅವಾಗ ನಾನು ಎಮ್ ಎ ಅಷ್ಟೇ ಆಗಿತ್ತು, ಮಾಸ್ಟರ್ ಆಫ್ ಹಿಸ್ಟರಿ ಎಮ್ ಎ ಆಗಿತ್ತು. ಅವರು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಮ್ ಎ ಆಗಿತ್ತು. ಬಟ್ ಲೈಬ್ರರಿ ಇದ್ರು, ನಾನು ಮುಸೇಮಗೌಡ ಸರ್ ಲ್ಯಾಬ್ ಅಲ್ಲಿ ಇದ್ದಿತ್ತು. ಆ ಸಂದರ್ಭದಲ್ಲಿ ರಾಜಶೇಖರ್ ಅಟೆಂಡ್ ಅಷ್ಟೇ ಇದು ಮೆಸೆಂಜರ್ ಇತ್ತು ಅಷ್ಟೇ. ಅವಾಗ ನಾವು ಒಂದ್ ದಿವಸ ಹಾಸನಿಗೆ ಹೋದಾಗ ನಮ್ಮನ್ನ ಹೋಟೆಲ್ ಊಟ ಮಾಡ್ತೀವಿ. ಮೂರ್ತಿಯರ ಮೈಸೂರಿಗೆ ಪ್ರಾದೇಶಿಕ ಕೇಂದ್ರಕ್ಕೆ ಹೋಗೋಣ ಅಂತ ಅಂದ್ರು. ಆ ಪ್ರಾದೇಶಿಕ ಕೇಂದ್ರಕ್ಕೆ ಹೋಗ್ತೀವಿ. ಅವರು ಬರಕ್ಕೆ ಇಂಟ್ರೆಸ್ಟ್ ಇಲ್ಲ ಮೂರ್ತಿಯರಿಗೆ. ಬಲವಂತವಾಗಿ ಕರ್ಕೊಂಡು ಹೋಗ್ತೀವಿ. ಇವ್ರು ನಮ್ಮ ರಾಜಶೇಖರ್ ಬಲವಂತವಾಗಿ ಕರ್ಕೊಂಡು ಹೋದೆ. 3 ಜನ ಹೋದ್ರು. ಕಟ್ಲೆ BLS ಅಂತಂದ್ರೆ ಅವ್ರಿಗೆ ಆಶ್ಚರ್ಯ, ಈಗ ಬೇಡ ಅಂತ. ನೀವು ಲೈಬ್ರರಿ ಇದ್ರಿ ಕಟ್ಲೇಬೇಕು ಅಂತ ಫೋರ್ಸ್ ಮಾಡ್ತಾರೆ, ಕಟ್ತಾರೆ. BLS ಕಟ್ತೀನಿ, ನಾನು BLS ಕಟ್ತೀನಿ. ಅವ್ರನ್ನ ಡಿಗ್ರಿ ಅವರು ಈ ಮಂಗಳೂರು ಸೈಡ್ ಬಂದು ಹೆಂಗ್ ಕೊಡ್ತೀನಿ, ನಾನು ಕೊಡ್ಚೇ ಅಂತಂತಾರೆ. ನನಗೆ ಬೇಡ ನಾನು ಕಟ್ಟದೇ ಇಲ್ಲ ಅಂತಂತಾರೆ. ಇಲ್ಲ ನೀವು ಕಟ್ಟಲೇಬೇಕು ಅಂತ ಫೋರ್ಸ್ ಮಾಡಿ ಕಟ್ಟಿಸ್ತೀವಿ. ಕಟ್ಟಿಸಿದ್ಮೇಲೆ ಅವರು ಡಿಗ್ರಿನ ಕಂಪ್ಲೀಟ್ ಮಾಡ್ತಾರೆ. ಯಾರು ರಾಜಶೇಖರ್ ಅಟೆಂಡರ್ ಅಂತ ಕಂಪ್ಲೀಟ್ ಮಾಡ್ತಾರೆ. ಇವರು BLS ಕಂಪ್ಲೀಟ್ ಮಾಡ್ತಾರೆ. ನಾನು ಬ್ಯಾಚುಲರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಅವ್ರು ಬರಲ್ಲ. ಮತ್ತೆ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಕಟ್ಟಲೇಬೇಕು ಅಂತ ಅವ್ರನ್ನ ನಾನು ಮತ್ತೆ ಕಟ್ಟಿಸ್ತೀನಿ, ನಾನು ಕಟ್ತೀನಿ. ಇಬ್ರು ಮತ್ತೆ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಅವರು ಡಿಗ್ರಿ ಮಾಡ್ಕೊಂಡಿರ್ತಾರೆ. ಮೆಸೇಜರ್ ಆಗಿರ್ತಾರೆ. ನೋಡಿ ನಾನು ಇಲ್ಲಿ ಏನ್ ಹೇಳಕ್ ಕೊಡ್ತೀನಿ ಅಂತಂದ್ರೆ, ಅವತ್ತು ಅವರು ಪೊಲಿಟಿಕಲ್ ಸೈನ್ಸ್ MA ಆಗಿತ್ತು. ಬಟ್ ಅದಾಗಿದ್ರೆ ಅವ್ರು ಟೆಕ್ನಿಕಲ್ ಆಗ್ತಾರೆ. ಈ ಕಾಲೇಜಿಗೆ ಟೆಕ್ನಿಕಲ್ ಆಗುತ್ತೆ. ಇವತ್ತು ಅವ್ರು ಅಸಿಸ್ಟೆಂಟ್ ಲೈಬ್ರರಿ ಯಾಕಾಗಿದ್ದಾರೆ ಅಂತಂದ್ರೆ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಮಾಡಿದಕ್ಕೆ. ಅಂದ್ರೆ ನಾನು ಸಂಗಮ್ ಶರಣಂ ಗಚ್ಚಾಮಿ ಹೊರಟೆ ಹೇಳಿದ್ನಲ್ಲ, ಇದು ಇಲ್ಲ ಅಪ್ಲೈ ಆಗುತ್ತೆ. ಒಳ್ಳೆಯವರ ಸಂಘವನ್ನು ಸೇರಿಸಬೇಕು ಅಂದ್ರೆ ಅವ್ರು ಕಟ್ಟಲಿಲ್ಲ ಅಂದ್ರೆ ನನಗೆ ಲೈಬ್ರರಿ ಸೈನ್ಸ್ ಯೂಸ್ ಆಗಿಲ್ಲ ಅಂದ್ರೆ ನಾಲೆಡ್ಜ್ ಬಂತು, ಬಟ್ ಅದ್ರಲ್ಲಿ ನಾನಿಲ್ಲ. ಬಟ್ ಅವರಿಗೆ ಉಪಯೋಗ. ಎರಡನೇದು ನಮ್ಮ ರಾಜಶೇಖರ್ ಟೀಯನ್ನು ತರ್ತಿರಲಿಲ್ಲ, ಬಟ್ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಇರ್ತಿದ್ರು. ಬಟ್ ಇವತ್ತು ಅವರು VC ಫಾರ್ಮ್ ಅಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಬಸವರಾಜ್ ಸರ್ BS ಬಸವರಾಜ್ ಸರ್ ಕೂಡ ADR ಇದ್ದಾರೆ. ಅವ್ರ ಜೊತೆಗೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗಿರಿಕುಮಾರ್ ಇದ್ರು, ಅದೇ ಕೆಲಸ ಆಗಿದೆ. ಇದು ನಮ್ಮಲ್ಲಿರುವಂತ ಒಂದು ಬದಲಾವಣೆ. ನಾನು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಇದೆ. ಬಾಗಲಕೋಟೆ ಯೂನಿವರ್ಸಿಟಿ ಅಸಿಸ್ಟೆಂಟ್ ಆಗಿ ನಾನು ಅಪಾಯಿಂಟ್ ಆದೆ, ಅಲೋಕ್ ಸೇರ್ತಾರೆ. ಹಾಗೆ ಕೊಡಲಿಲ್ಲ. ಈಗ ನಾವು ಅಲ್ಲಿಂದ ಚೇಂಜ್ ಆಗಿ PhD ಲೆವೆಲ್ ಬದಲಾವಣೆ ಆಗಿದ್ದೀವಿ. ನಿಮ್ಮ ಎದುರುಗಡೆ ಎಷ್ಟು ಜನ ಇದ್ರು ಕೂಡ ನಾವು ಮಾತಾಡುವಂತ ಕೆಪಾಸಿಟಿ ಬೆಳೆಸ್ಕೊಂಡಿದ್ದೀವಿ. ಇದು ನಮ್ಮ ತಾಕತ್ತು. ಇದು ನಿಮ್ಮಲ್ಲಿ ಬರಬೇಕು ಅನ್ನೋದಕ್ಕೆ ಮತ್ತೊಂದು ಹೇಳುವಂಥದ್ದು. ಕೊನೆಯದಾಗಿ ನಾನು ಹೇಳುವಂಥ ಸಣ್ಣ ಕಥೆಯನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸಿ ಟ್ರೈನಿಂಗ್ ನಾನು ಜಾಸ್ತಿ ಮಾತಾಡ್ತೀನಿ. ಇದು ಪರ್ಫೆಕ್ಟ್ ಆಗಿ ಕೇಳಿ, ಹೇಗಿದೆ ಅಂತ ಕೇಳಿ. ಒಬ್ಬ ಹುಡುಗನಿಗೆ ಹದ್ದಿನ ಮೊಟ್ಟೆ ಸಿಗುತ್ತೆ. ಶಾಲೆಯಿಂದ ತರ್ತಾನೆ. ಹದ್ದಿನ ಮೊಟ್ಟೆ ತಂದು ಕೋಳಿಗೂಡಲ್ಲಿ ಇಡ್ತಾನೆ. ಒಂದು 15 ದಿವಸ ಆದಾಗ ಕೋಳಿ ಮೊಟ್ಟೆ ಹೊಡೆದಾಗ ಅದು ಹೊರಗಡೆ ಬರುತ್ತೆ, ಹದ್ದಿನ ಮೊಟ್ಟೆ ಕೂಡ ಹೊರಗಡೆ ಬರುತ್ತೆ. ಅರ್ಥ ಆಗ್ತಿದೆ? ಕೇಳಿಸ್ತಿದೆ ನಾನು ಮಾತಾಡ್ತಿರೋದು? ಗುಡ್ ಮಾರ್ನಿಂಗ್. ಹದ್ದಿನ ಮೊಟ್ಟೆ ಸಿಗುತ್ತೆ, ಹೊಡೆದು ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಮೇಲೆ ಒಂದು 15 ದಿವಸ ಅಲ್ಲೇ ಇರುತ್ತೆ. ಮತ್ತೆ ತಿಪ್ಪೆಗೆ ಕರ್ಕೊಂಡು ಹೋಗುತ್ತೆ ಕೋಳಿ. ತಿಪ್ಪೆಗೆ ಕರ್ಕೊಂಡು ಹೋದ್ಮೇಲೆ ಆ ತಿಪ್ಪೆಯಲ್ಲಿ ಈ ಹುಳ ಉಪ್ಪಟೆಗಳನ್ನು ತಿಂತಾರೆ. ಒಂದು ದಿವಸ ಮೇಲೆ ನೋಡುತ್ತೆ, ಹದ್ದಿನ ಮರಿ ಮೇಲೆ ನೋಡುತ್ತೆ. ಮೇಲೆ ಒಂದು ಸ್ವಚ್ಛಂದವಾಗಿ ಹತ್ತು ಹಾಕ್ತಾ ಇರುತ್ತೆ. ತಾಯಿ ಕೋಳಿ ಹತ್ರ ಕೇಳುತ್ತೆ, ಅದ್ ಮೇಲೆ ಹಾಕ್ತಿದೆಯಲ್ಲ ಅದೇನು, ಅದ್ರಿಗೆ ನಾನು ಹಾರ್ಬೇಕು ಅಂತ ಕೇಳುತ್ತೆ. ಆ ಸಂದರ್ಭದಲ್ಲಿ ಅದು ಪಕ್ಷಿಗಳ ರಾಜ ಹತ್ತು ಅದು ಹಾರ್ತಾ ಇದೆ, ನಿನ್ ಕೈ ಹಾರಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಂತ. ಬಟ್ ಹದ್ದಿನ ಮರಿ ಆ ರೀತಿ ಅನ್ಕೊಳ್ಳೋದೇ ಇಲ್ಲ. ನಾನು ಹಾರ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ದಿವಸ ರೆಕ್ಕೆಗಳನ್ನು ಬಡಿತ 5 ಅಡಿ ಆಗುತ್ತೆ. 2ನೇ ದಿವಸ 10 ಅಡಿ ಆಗುತ್ತೆ. 3ನೇ ದಿವಸ 30 ಅಡಿ ಆಗುತ್ತೆ. ಅವಾಗ ಉಳಿದ ಕೋಳಿ ಮರಿಗಳು ಹೇಳುತ್ತೆ, ಕೈ ಕಾಲು ಮುರ್ಕೋಬೇಡ, ರೆಕ್ಕೆಗಳು ಮುರ್ಕೋಬೇಡ, ದಯವಿಟ್ಟು ಹಾರೋದನ್ನು ನಿಲ್ಲಿಸು, ಹಾರಬೇಡ ಅಂತ. ಬಟ್ ಅದು ಮಾತು ಕೇಳದೇ ಇಲ್ಲ. ಕೊನೆಗೆ ಹಾರ್ತಾ ಒಂದು ದಿವಸ ಸ್ವಚ್ಛಂದವಾಗಿ ಹಾರ್ತಿದ್ದ ಹದ್ದಿನ ಸಂಘವನ್ನು ಸೇರ್ಕೊಳ್ಳುತ್ತೆ. ಇಲ್ಲಿ ಮಾತಾಡ್ತಿದ್ದ ಕೋಳಿಗಳು ಅಲ್ಲೇ ಬಾಕಿ ಇರುತ್ತೆ. 10 ಮತ್ತು ಕೋಳಿ ಕಟ್ಟೆಗಳನ್ನ ಇಲ್ಲಿಗೆ ಬಿಟ್ಟಾಗ ನಮ್ಮ ವಿಷಯಕ್ಕೆ ಬಂದಾಗ ಈ ಸೊಸೈಟಿ, ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಬಗ್ಗೆ ಸಾಕಷ್ಟು ಮಾತಾಡೋರು ಇದ್ದೇ ಇರ್ತಾರೆ, ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಬಟ್ ನಾವು ಅದನ್ನು ಬಿಟ್ಬಿಟ್ಟು ಪಾಸಿಟಿವ್ ಯೋಚನೆ ಮಾಡಬೇಕು. ಅದಕ್ಕೆ ನಾವೇನು ಯೋಚನೆ ಮಾಡಬೇಕು ಅಂದ್ರೆ, ಒಂದು ಹಾರುವ ಪ್ರಯತ್ನವನ್ನು ನೀವು ಮಾಡಬೇಕು. ಹಾರುವ ಪ್ರಯತ್ನವನ್ನು ಮಾಡಬೇಕು.
ಎರಡನೇದು ನೀವು ಬಿದ್ದರೂ ಕೂಡ ಮತ್ತೆ ಎದ್ದು ಮುನ್ನಡೆಯುವ ಮನಸ್ಸನ್ನ ಮಾಡಬೇಕು. ಎದ್ದು ಮುನ್ನಡೆಯುವ ಮನಸ್ಸನ್ನು ಮಾಡಬೇಕು. ಮೂರನೇದು ನಾವು ನಮ್ಮ ಗೂಡನ್ನು ಬಿಡಬೇಕು, ಅಂದ್ರೆ ನಾವಿರುವಂತ ಪ್ಲೇಸ್ ಅನ್ನು ಬಿಡಬೇಕು. ನಾಲ್ಕನೇದು ನಾವು ಏನು ಪ್ಲೇಸ್ ಅನ್ನು ಬಿಟ್ಟ ಮೇಲೆ ಸ್ವಚ್ಛಂದವಾಗಿ ಹಾಕ್ತೈತಲ್ಲ ಅದರ ಸಂಘವನ್ನು ನಾವು ಸೇರ್ತಾರೆ. ಅವಾಗ ನಮ್ಮ ಸಕ್ಸಸ್ ಅನ್ನು ಬೆಳೆಸ್ತೀವಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮಸ್ಕಾರ. ಇವತ್ತು ಅಂಗಡಿ ಸಂಖ್ಯೆ ಒಳ್ಳೆ ಅವರು ಹೆಲ್ಪ್ ಮಾಡೋದ್ರಿಂದ ನೀವು ಮುಂದಿನ ಹೆಜ್ಜೆಗೆ ಸಹಕಾರ ಆಗುತ್ತೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಕ್ಸ್ಪರ್ಟ್ ಆಗಿ ನಿಮ್ಮ ಜೊತೆ ಬಂದಿದ್ದಾರೆ. ಆಲ್ರೆಡಿ ಒಂದು ಟ್ರೈಲರ್ ಬಂತು, ನಿಮಗೆ ಒಂದು ಗೊತ್ತಿರುತ್ತೆ ಅವ್ರ ಥಿಂಗ್ಸ್ ವಿಲ್ ಗೋ ಟುಡೇ ಅಂತ. ಅವರ ಹಿನ್ನೆಲೆ ಮತ್ತು ಅವರು ನಡೆದುಕೊಂಡಂಥ ದಾರಿಗಳಲ್ಲಿ ಕೂಡ ಅವರು ಬ್ರೀಫ್ ಆಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕೋರಿಕೆಗೆ ಬಂದು ಇಲ್ಲಿ ಅಡ್ರೆಸ್ ಮಾಡಿರ್ತಕ್ಕಂಥ ಮಣಿಕಂಠ ಸರ್ ಇವರಿಗೆ ಈ ಸಂದರ್ಭದಲ್ಲಿ ಕಾಲೇಜ್ ಪರವಾಗಿ ವೈಯಕ್ತಿಕವಾಗಿ ಪರವಾಗಿ ಕಾರ್ಯಕ್ರಮಕ್ಕೆ ಎಲ್ಲ ತರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಕಾರ್ಯಕ್ರಮ ಮಹಾವಿದ್ಯಾಲಯದಲ್ಲಿ ಸೋಮಗೌಡ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ವಿಭಾಗದ ಈ ಪ್ರೋಗ್ರಾಮ್ನ ಕೋಆರ್ಡಿನೇಟ್ ಮಾಡಿದ್ದೆ ಸರ್ ಸ್ಟೂಡೆಂಟ್ಸ್ ಇದ್ದಾರೆ ಒಂದು 6 ಜನ. ಓಕೆ. ಅಲ್ಲ ಅದೊಂದು ಇರಲ್ಲ, ಅದು ಎರಡರಲ್ಲೂ ಹಾಕಿರ್ತೀನಿ. ಈ ಪಾಯಿಂಟ್ಸ್ಗಳು ಇಂಗ್ಲೀಷ್ ಕನ್ನಡ ಬೋತ್ ಇದೆ. ಅದು ಅಟ್ಲೀಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಂಗೆ ಗೊತ್ತಿತ್ತು ಅಲ್ವಾ, ಆ ಪಾಯಿಂಟ್ಗಳು ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಬೋತ್ ಅಲ್ಲಿ ಇದೆ. ನಷ್ಟ ಇದೆ ನನಗೆ. ಗೊತ್ತು ಹೆಲ್ತ್ ಅನೇಕ ಭಯಪಡ್ತಿಲ್ಲ ನೀವು